ಅಮ್ಮ ಒಂದೇ ಒಂದು ಹಾಡಾಡಪ್ಪ. ಇನ್ನ ಈಗ ತಾನೇ ಮಾಡ್ತಾ ಇದೀನಿ, ಒಂದೇ ಒಂದು ಹಾಡಾಡು, ಅದು ಸೇರಿಸ್ಬಿಟ್ಟು ಅಜ್ಜಿ ಹತ್ರ ಕೂತ್ಕೊಂಡು ಹಾಡಾಡು, ಅದು ರೆಕಾರ್ಡ್ ಮಾಡ್ಬಿಡ್ತೀನಿ. 1 2 1 2 ಸರಿ ಮಾಡು, ರೆಕಾರ್ಡ್ ಮಾಡ್ತಾವಳೆ. ಬೇಗ ಆಡು, ಬೇಗ ಆಡು, ಬೇಗ ಆಡು. ಇನ್ನೊಂದೇ ಒಂದು ಆಡು. ವಾ, ನಮ್ಮ ಮಗ ಎಂತ ಚೆನ್ನಾಗಿ ಆಡುತ್ತವ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಕಡೆ ಮಳೆ ಬಂದು ವಾತಾವರಣ ತುಂಬಾ ತಂಪಾಗಿರೋದ್ರಿಂದ ನನಗೂ ಕೂಡ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಅಮ್ಮ ಮನೆಗೆ ಹೋಗಿದ್ರಿಂದ ಅಮ್ಮ ಕೆಲವೊಂದು ಐಟಮ್ನ ಕೊಟ್ಟು ಕಳಿಸಿದ್ರು, ಅದರಲ್ಲಿ ಮಾವಿನಕಾಯಿನ ಕೂಡ ಕೊಟ್ಟು ಕಳಿಸಿದ್ರು. ಆ ಮಾವಿನಕಾಯಿನ ಉಪಯೋಗಿಸಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಅಪ್ಪಗೆ ಅವ್ರಿಗೆ ಗೊತ್ತಿರೋರು ದುಬೈಯಿಂದ ಕೆಲವೊಂದು ಚಾಕ್ಲೇಟ್ಸ್ನ ಕೊಟ್ಟು ಕಳಿಸಿದ್ರಂತೆ. ಸೊ ಆ ಚಾಕ್ಲೇಟ್ನ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಒಂಥರ ಹೆಲ್ತಿ ಚಾಕ್ಲೇಟ್ ಅಂತಲೇ ಹೇಳ್ಬೋದು, ಕಂಪ್ಲೀಟ್ ಡ್ರೈ ಫ್ರೂಟ್ಸಿಂದ. ಅದಾದಮೇಲೆ ಮಧ್ಯಾಹ್ನಕ್ಕೆ ಟೆಂಪಲ್ ಸ್ಟೈಲ್ ಸಾಂಬಾರು ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ಮಸಾಲೆಗಳನ್ನ ಹುರಿದು ರೆಡಿ ಮಾಡಿ ಎತ್ತಿಕ್ಕೊಂಡಿದ್ದೀನಿ. ನನ್ನ ಹತ್ರ ಧನಿಯಾ ಕಾಳು ಇರಲಿಲ್ಲ, ಅದಕ್ಕೋಸ್ಕರ ಧನಿಯಾ ಪುಡಿನ ರುಬ್ಬಕ್ಕೆ ಹಾಕ್ಕೊಂಡು ಸಾಂಬಾರನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದೊಂದು ಸಿಕ್ಕಾಬಟ್ಟೆ ಸಿಂಪಲ್ಲು. ನಾನು ತೋರಿಸ್ಕೊಟ್ಟಿರೋ ಅಂಥ ಮಸಾಲೆನೆಲ್ಲ ಹುರಿದು ಅದನ್ನು ರುಬ್ಬಿ ಎತ್ತಿಕ್ಕೋತಾ ಇದ್ದೀನಿ. ಈ ಮಸಾಲೆ ರೆಡಿ ಆದರೆ ನಮಗೆ ಅರ್ಧ ಸಾಂಬಾರು ರೆಡಿ ಆದಂಗೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಮಂಗಳೂರು ಸೌತೆಕಾಯಿ ಮತ್ತು ಒಂದು ಸ್ವಲ್ಪ ಹೀರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಒಂದು 2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಬಾಡಿಸಿ ರುಬ್ಬಿರೋ ಅಂಥ ಮಸಾಲೆನ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಇವಾಗಲೇ ಸೆಟ್ ಮಾಡ್ಕೋಬೋದು. ಅದರ ನಂತರ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು, ಇನ್ನೊಂದು ಕಡೆ ಬೇಳೆ ಮತ್ತು ಒಂದು ಟೊಮೆಟೊನ ಕೂಡ ಬೇಯಿಸಿ ಎತ್ತಿಕ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಇದಂತೂ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲಾದರೂ ದೇವಸ್ಥಾನದ ಊಟನ ತಿನ್ನಬೇಕು ಅಂತ ಅಂದ್ಕೋತಾ ಇದ್ದರೆ ನಾವು ಮನೇಲೇ ಸಿಂಪಲಾಗಿ ಮಾಡ್ಕೋಬೋದು. ಇನ್ನು ಸಾಯಂಕಾಲ ಮಳೆ ಬಂದಿದ್ದರಿಂದ ವೆದರ್ ತುಂಬಾ ಚೆನ್ನಾಗಿತ್ತು. ಸಂತೋಷ್ ಏನಾದರೂ ತಿನ್ನಬೇಕು, ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂದರು. ಮನೇಲಿ ಚಪಾತಿ ಇಟ್ಟಿತ್ತು ಮತ್ತು ಒಂದೇ ಒಂದು ಆಲೂಗಡ್ಡೆ ಇತ್ತು, ಅದನ್ನೇ ಉಪಯೋಗಿಸಿ ನಾನಿಲ್ಲಿ ಸಮೋಸನ ಟ್ರೈ ಮಾಡಿದೆ. ಇದೇ ಫಸ್ಟ್ ಟೈಮ್ ನಾನು ಕೂಡ ಸಮೋಸನ ಟ್ರೈ ಮಾಡಿದ್ದು. ಚಪಾತಿ ಹಿಟ್ಟಲ್ಲಿ ಮಾಡಿದ್ದಲ್ವಾ, ಸೊ ಒಂದೊಂದು ಶೇಪಲ್ಲಿ ಬಂದಿದೆ. ಒಂದು ಮೋಮೋ ಶೇಪು, ಇನ್ನೂ ಒಂದು ಸ್ವಲ್ಪ ಸಮೋಸ ಶೇಪ್ ಇದೆ, ಇನ್ನೂ ಒಂದು ನಾರ್ಮಲಿ ಯಾವುದೋ ಒಂಥರ ಶೇಪ್ ಬಂದುಬಿಟ್ಟಿದೆ. ಆದರೆ ತುಂಬ ಸಾಫ್ಟಾಗಿತ್ತು. ಇದು ನಾನು ಗೋಧಿ ಹಿಟ್ಟು ಬಳಸಿ ಮಾಡಿರೋದ್ರಿಂದ, ಮೈದಾದಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿ ಬರ್ತಾಯಿತ್ತು. ಸೊ ನಮ್ಮತ್ತೆ ಒಂದು ಕೊಟ್ಟು ನೆಕ್ಸ್ಟು ನಾನೊಂದು ಮತ್ತು ಸಂತೋಷ ಒಂದು ಟೇಸ್ಟ್ ಮಾಡಿದ್ವಿ. ನಿಜ ಹೇಳು, ಮೈದಾ ತಿಂದೇ ಇರೋರು ಈ ಥರ ಒಂದು ಆಲ್ಟರ್ನೇಟಿವ್ನ ಮಾಡ್ಕೋಬೋದು. ಮಕ್ಳಿಗೂ ಕೂಡ ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಬಾಯ್.